ಹೌದಾ? ಆಯ್ತಪ್ಪ, ಆ ತರ ಎಕನಾಮಿಕ್ಸ್ ಕಾಂಪ್ಲಿಮೆಂಟ್. ಆಯ್ತು, ನಾನು ಯಾವ್ದು ನಾನು ಯಾವತ್ತು ಎಕನಾಮಿಕ್ಸ್ ನಿಮ್ಮ ಟ್ರೇಡ್ ಮಾರ್ಕ್ ಮಾಡಿ. ಆಯ್ತು, ಮಾತಾಡ್ಲಿ. ಸಿದ್ಧ ಎಕನಾಮಿಕ್ಸ್ ಬ್ರ್ಯಾಂಡ್ ಬಸವರಾಜ್ ನಾಮಿಕ್ಸ್ ಅಂತ ಇದೆಯಲ್ಲ, ಬಸವರಾಜ್ ನಾಮಿಕ್ಸ್ ಅಂತ ಕುಮಾರಸ್ವಾಮಿ ನಾಮಿಕ್ಸ್ ಅಂತ ಇದೆಯಾ ಸರ್? ಮುಖ್ಯಮಂತ್ರಿಗಳೇ ಕಾಂಪ್ಲಿಮೆಂಟ್. ಯಾರು ದುರ್ಬಲ ವರ್ಗದ ಜನ ಇದ್ದಾರೆ, ಹೇಳ್ತಿದ್ದೇನೆ, ಶ್ರೀಮಂತರಿಂದ ತೆರಿಗೆ ಅವರದನ್ನ ವಸೂಲು ಮಾಡಿ ಆ ಹಣವನ್ನ ಬಡವರಿಗೆ ಖರ್ಚು ಮಾಡೋದಿದೆಯಲ್ಲ, ಅವರ ಆರ್ಥಿಕ ಸಾಮಾಜಿಕ ಶಕ್ತಿ ತುಂಬತಕ್ಕಂಥ ಕೆಲಸ ಇದೆಯಲ್ಲ, ಈ 5 ಗ್ಯಾರಂಟಿಗಳಿಂದ ಬಡವರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇದು ಗುಡ್ ಎಕನಾಮಿಕ್ಸ್, ಇದು ಗುಡ್ ಎಕನಾಮಿಕ್ಸ್, ಇದು ಸ್ವಾಭಿಮಾನದ ಎಕನಾಮಿಕ್ಸ್. ಸ್ವಾಹ ಅಲ್ಲ, ಇದು ಗುಡ್ ಎಕನಾಮಿಕ್ಸ್. ಮನೆ ಅಧ್ಯಕ್ಷರೇ, ಇನ್ನೊಂದು ಹೇಳೋದು ಮರೆತುಬಿಟ್ಟೆ. ಕೇಂದ್ರ ಸರ್ಕಾರದವರು ಇವ್ರು ಬಂದ ಮೇಲೆ, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಮೇಲೆ ಕಾರ್ಪೊರೇಟ್ ಬಾಡಿ ಟ್ಯಾಕ್ಸ್ ಎಷ್ಟು ಕಡಿಮೆ ಮಾಡಿದ್ರು ಗೊತ್ತಾ ನಿಮಗೆ? 30% ಇತ್ತು ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ, ಅದನ್ನ 22.5% ಇಳಿಸಿದ್ರು. ಯಾರು ಪರವಾಗಿದ್ದಾರೆ ಅವರು? 22. ಅದು ಹೇಳೋಣ, ಕೂತ್ಕೊಳ್ರಿ. ನೀವು ಹೇಳಕ್ ನಿಮ್ಗೆ ಅವ್ಕೆ ಜನ ಓಟ್ ಕೊಟ್ಟು ಕಳಿಸಿರೋದು ಇಲ್ಲಿಗೆ. ವಿರೋಧ ಪಕ್ಷದ ಕೂತ್ಕೊಂಡು ಹೇಳಪ್ಪ, ಹೇಳ್ರಿ ಅರವಿಂದ್ ಬೆಲ್ಲ ಹೇಳಪ್ಪ ಅಂತ ಕಳಿಸಿರೋದು ನಿಮ್ಗೆ. ಅಲ್ಲಿ ಡೆಪ್ಟಿ ಲೀಡರ್ ಬೇರೆ, ನೀವು ಹೇಳಿ, ಕೂತ್ಕೊಂಡು ಹೇಳಿ. ಮಾನ್ಯ ಅಧ್ಯಕ್ಷರೇ, ನಮ್ಮ ಎಕನಾಮಿಕ್ಸ್ ಏನಂಗೆ ಅಂದರೆ, ಶ್ರೀಮಂತರಿಂದ ತೆರಿಗೆ ವಸೂಲು ಮಾಡಿ, ಅದನ್ನು ಬಿಡಕ್ಕೆ ಹೋಗ್ಬೇಡಿ. ಶ್ರೀಮಂತರಿಗೆ ತೆರಿಗೆ ಹೆಚ್ಚು ಮಾಡಿ, ಅಂದರೆ ಕಾನೂನು ಪ್ರಕಾರವಾಗಿ ಮಾಡಿ, ಕಾನೂನು ರೀತಿ ಮಾಡಿ. ಆ ಬಂದ ಹಣನ ಬಡವರಿಗೆ ಖರ್ಚು ಮಾಡಿ. ಅದು ಎಕನಾಮಿಕ್ಸ್. ದಟ್ ಇಸ್ ದಿ ಎಕನಾಮಿಕ್ಸ್. ದಟ್ ಇಸ್ ವಾಟ್ ವಿ ಹ್ಯಾವ್ ಡನ್ ಡ್ಯೂರಿಂಗ್ ಅವರ್ ರಿಜೀಮ್. 5 ಗ್ಯಾರಂಟಿಗಳ ಮೂಲಕ 36,000 ಕೋಟಿ ರೂಪಾಯಿ ಖರ್ಚು ಮಾಡಿ, ಮುಂದಿನ ವರ್ಷಕ್ಕೆ ಸುಮಾರು 52,000 ಕೋಟಿ ಈ ಬಜೆಟ್ನಲ್ಲಿ ಅಲೋಕೇಟ್ ಮಾಡಿದ್ದೀನಿ ನಾನು. 52,009 ಕೋಟಿ, 52,009 ಕೋಟಿ ಅಲೋಕೇಟ್ ಮಾಡಿದ್ದೀನಿ. ಯಾರಿಗೋಸ್ಕರ? ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು. ಯಾವುದೇ ಧರ್ಮ ಜಾತಿ ಇಲ್ಲ. ಅದು ಬಡವರಿಗೆ ಕೊಟ್ಟಿರೋದು. ಒಂದು ವೇಳೆ ಆ ತರ ನಿಮ್ಗೆ ಅನ್ಕೊಂಡ್ರೆ ಅದು ಬಡವರಿಗೆ ಕೊಟ್ಟಿಲ್ಲ. 11,600 ಕೋಟಿ ಅದರಲ್ಲಿ SC ಜನ ಇದ್ದಾರೆ. ಇವರು SC ST ಈಗ ಅಷ್ಟು ದುಡ್ಡು ಅವ್ರಿಗಿದ್ರೆ ಅವ್ರ ಅಭಿವೃದ್ಧಿ ಆಗ್ತಿತ್ತಲ್ಲ, ಅವ್ರ ಕೇರಿಗಳ ಅಭಿವೃದ್ಧಿ ಆಗ್ತಿತ್ತಲ್ಲ. ಅವ್ರ ದುಡ್ಡು ತಗೊಂಡು ಗ್ಯಾರಂಟಿ ಆಗಲ್ವಾ? ಗ್ಯಾರಂಟಿದಲ್ಲಿ ಬೆನಿಫಿಟ್ ಆಗಲ್ವಾ? ವಿಶೇಷ ಒಂದು ಉದಾಹರಣೆ ಕೊಡ್ತೀನಿ. ದಲಿತರ ದುಡ್ಡು SCP-TSP ಹಣ. ಈಗ ಕೂತ್ಕೊಳ್ರಿ. ಅಲ್ಲ ಸರ್, ಒಂದ್ ನಿಮಿಷ. ಈಗ ನಾನು ಇವ್ರೇನ್ ಹೇಳ್ತಾರೆ, ಅದು ದಲಿತರಿಗೆ ಖರ್ಚು ಮಾಡಿದ್ದೇವೆ ಅಂತ ಹೇಳ್ತಾರೆ. ದಲಿತರು ಹೇಳ್ತಾರೆ. ಕೊಟ್ರಿ. ಈಗ SC STಗೂ ಬಜೆಟ್ 17-18 ಬಜೆಟ್ ಮಂಡಿಸಿದಾಗ SCP-TSP ಹಣ 30,000 ಕೋಟಿ ಇತ್ತು. 30,000 ಕೋಟಿ ಇತ್ತು ಅಧಿಕಾರದಲ್ಲಿದ್ದಾಗ. ಅದು 30,000 ಕೋಟಿಯಿಂದ 26,000 ಕೋಟಿ. ಗ್ಯಾರಂಟಿ ನಾವು ಡೈವರ್ಟ್ ಮಾಡಿದೀವಿ ಅಂತ ಹಣ 8,000 ನೀವು ಗ್ಯಾರಂಟಿ ಕೊಟ್ರೆ ಬೇರೆ ಸಮುದಾಯಕ್ಕೆ ಹೆಂಗ್ ಬಜೆಟ್ ಅಲ್ಲಿ ಕೊಟ್ರೆ ಅವ್ರಿಗೂ ಕೊಡಿ. 11,600 ಖರ್ಚು ಮಾಡಿದ್ರೆ
ಬಜೆಟ್ ಅವರಿಗೆ ವಿಶೇಷ ಕಾಳಜಿ ಬಜೆಟ್ ಭಾಷಣ ಮಾಡುವಾಗ ಏನೇನು ಹೇಳಬೇಕು